ಅಚ್ಚು ಸುಮಾ, ಏನು ಯಾಕೆ ಅಚ್ಚುನ್ ಕರೀತಾ ಇದೀಯಾ? ರೀ, ಮದ್ವೆ ಇನ್ವಿಟೇಷನ್ ಕಾರ್ಡ್ ಬಂದಿದೆ ಅಲ್ವಾ? ಹಾ. ಪೂಜೆ ಮಾಡಿ ನಾಳೆಯಿಂದ ಎಲ್ರಿಗೂ ಕೊಡಕ್ ಶುರು ಮಾಡ್ಬೇಕಲ್ವಾ? ಅದಕ್ಕೆ ಕರೀತಾ ಇದ್ದೀನಿ. ಸರಿ ಸರಿ ಅಮ್ಮ. ಅಣ್ಣ, ಬಾ ನೋಡ್, ನಿಮ್ ಅತ್ತಿಗೆ ಏನೋ ಹೇಳ್ತಿದಾಳೆ, ಕೇಳು. ಅಚ್ಚು, ಮದ್ವೆ ಇನ್ವಿಟೇಷನ್ ಕಾರ್ಡು ನಾಳೆಯಿಂದನೇ ಎಲ್ರಿಗೂ ಕೊಡಕ್ ಶುರು ಮಾಡ್ಬೇಕು. ನಿನ್ ಕೈಯಾರೆ ಪೂಜೆ ಮಾಡು. ಹಾಗೆ ದೇವ್ರ ಹತ್ರ ಕೇಳ್ಕೊ, ಮದ್ವೆ ಎಲ್ಲ ಸುಸೂತ್ರವಾಗಿ ನಡೀಲಿ, 1 ವರ್ಷದೊಳಗಡೆ ಮುದ್ದಾದ್ ಮಗು ಬರ್ಲಿ ಅಂತ ಕೇಳ್ಕೊ. ಅಮ್ಮ, ನಿಮ್ ಅತ್ತಿಗೆ ಏನಾದ್ರು ಮಾತಾಡ್ತಾನೆ ಇರ್ತಾಳೆ, ಪೂಜೆ ಮಾಡೋಗಮ್ಮ. ಏನ್ ಯೋಚನೆ ಮಾಡ್ತಿದ್ಯ ಅಚ್ಚು? ಪೂಜೆ ಮಾಡು. ನೋಡಚ್ಚು, ನನಗಂತೂ ನಿನ್ ತರದ್ದೇ ಹೆಣ್ಮಗು ಬೇಕು. ನನಗೂ ಅಷ್ಟೇ ಕಣಮ್ಮ, ನಿನ್ ತರದ್ದೇ ಹೆಣ್ಮಗು ಬೇಕು. ಅಂದ್ರೆ ನಿಂಗೆ ಅವಳಿ ಜವಳಿ ಮಕ್ಕಳಾಗ್ಬೇಕು. ಯಾಕೆಂದ್ರೆ ಒಂದು ಮಗು ಎತ್ತು ನಿಮ್ಮ ಅತ್ತಿಗೆ ಕೈಯಲ್ಲಿ ಕೊಟ್ಬಿಟ್ರೆ ನಿಮ್ಮ ಅತ್ತಿಗೆ ಮಗುನ ಆಟ ಆಡಿಸ್ತಾ ಇರ್ತಾಳ. ಆಮೇಲೆ ನಾನು ಅವಳಿಂದ ಅಲಿತಾ ಇರ್ಬೇಕು, ಆ ಮಗುನ್ ಕೊಡು ನಾನ್ ಮುದ್ದಿಸ್ತೀನಿ, ಆ ಮಗುನ್ ಕೊಡು ನಾನ್ ಮುದ್ದಿಸ್ತೀನಿ ಅಂತ. ಅದಕ್ಕೆ ಅವಳಿ ಜವಳಿ ಏನಮ್ಮ? ರೀ, ಎಲ್ ಹೋದ್ರು ನೀವು ಕಿತಾಪತಿನೇ ಮಾಡ್ತಿರ್ತೀರಾ, ಸುಮ್ನೆ ಇರಿ ಸ್ವಲ್ಪ. ಅಣ್ಣ, ಅದಕ್ಕೆ ಪ್ಲೀಸ್ ಸ್ವಲ್ಪ ಸುಮ್ನೆ ಇರಿ. ಅಮ್ಮ, ಪೂಜೆ ಮಾಡಿ ಅಮ್ಮ. ಸರಿ. ಸಿದ್ಧಾರ್ಥ್ ಸರ್. ಹಲೋ ಸರ್. ಅರ್ಚನಾ ಅವ್ರೆ, ಇಷ್ಟೊತ್ತಾದ್ರೂ ಸಾಧನಾ ಆಫೀಸಿಂದ ಮನೆಗೆ ಬಂದಿಲ್ಲಮ್ಮ. ಅಯ್ಯಯ್ಯೋ, ನಿಮ್ಮ ಹತ್ರ ಎಲ್ಲಾದ್ರೂ ಹೋಗಿ ಬರ್ತೀನಂತ ಏನಾದ್ರೂ ಹೇಳಿದ್ರಾ? ಇಲ್ವಲ್ಲ ಸರ್. ನಾನಿವತ್ತು ಅವ್ರಿಗಿಂತ ಮೊದ್ಲೇನೆ ಮನೆಗೆ ಬಂದ್ಬಿಟ್ಟೆ. ನನಗೆಲ್ಲೂ ಹೋಗ್ತೀನಿ ಅಂತ ಅವ್ರು ಹೇಳಿಲ್ವಲ್ಲ. ಏನೋ ಒಂಥರ ಅನ್ನಿಸ್ತಾ ಇದೆ ಅರ್ಚನಾ ಅವ್ರೆ. ಅವಳು ಯಾವತ್ತು ಈ ತರ ಹೇಳ್ದೆ ಕೇಳದೆ ಮನೆಗೆ ಬರ್ದೇ ಇರೋಳಲ್ಲ. ಅವಳು ಫೋನ್ಗೆ ಒಂದೇ ಸಮ ಕಾಲ್ ಮಾಡ್ತಾನೆ ಇದ್ದೀವಿ. ಫೋನ್ ಹೋಗ್ತಾ ಇದೆ, ಆದ್ರೆ ರಿಸೀವ್ ಆಗ್ತಿಲ್ಲ. ಓ ದೇವ್ರೆ. ಸರಿ ಸರ್, ನೀವ್ ಗಾಬರಿ ಆಗ್ಬೇಡಿ. ನಾನ್ 1 ನಿಮಿಷ ಬಂದೇ ಇರಿ. ಸರಿಮ್ಮ. ಅಲ್ಲ ಏನಮ್ಮ? ಅಣ್ಣ, ಸಿದ್ಧಾರ್ಥ್ ಅವ್ರು ಕಾಲ್ ಮಾಡಿದ್ರು. ಸಾಧನಾ ಮೇಡಮ್ ಇನ್ನೂ ಮನೆಗ್ ಬಂದಿಲ್ವಂತೆ. ಮನೇಲಿ ಎಲ್ಲರೂ ಗಾಬರಿ ಆಗಿದ್ದಾರೆ. ಅದೇನು ಅಂತ ಸ್ವಲ್ಪ ನೋಡುವಂತೆ ಪೂಜೆ ಮಾಡ್ಬಿಟ್ಟು ಅಣ್ಣ, ಬಂದ್ ಮಾಡ್ತೀನಿ ಅಣ್ಣ, ಪ್ಲೀಸ್ ಅಣ್ಣ. ಶಂಕ್ರು, ಲಗ್ನ ಪತ್ರಕ್ಕೆ ಕೊಡ್ಬೇಕು ಅಣ್ಣ, ಪ್ಲೀಸ್. ನಾನು ಹೇಳ್ದೆ ತಾನೆ, ಬಂದ್ ಮಾಡ್ತೀನಿ. 1 ನಿಮಿಷ ಇರು. ಯಜಮಾನ್ರೆ, ನಾನು ಬಿಟ್ಟು ಬರ್ತೀನಿ. ಏನ್ರಿ ಇದು? ನನಗೆ ಏನು ಅರ್ಥ ಆಗ್ತಾ ಇಲ್ಲ ಸುಮತಿ. ಸರಿ, ಅಲ್ಲಿ ಹೋಗಿ ಬರ್ಲಿ ಬಿಡು, ಬಂದ್ಮೇಲೆ ಪೂಜೆ ಮಾಡೋಣ. ಅಲ್ಲ,